ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನೆರಡು ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು. ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆಗೆ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರ್ದು ಅನ್ನೋಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂಥದ್ದು. ಹಾಗಾಗಿ ಮಲ್ಪೆಯ ದೃಶ್ಯ ಇದು. ಮಲ್ಪೆಯಲ್ಲಿ ನಾವು ಗಮನಿಸಿದರೆ ಸುಮಾರು 2,000ಕ್ಕೂ ಅಧಿಕ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಇಳಿಯುವಂಥ ಬೋಟ್ಗಳು ಇರುವಂಥದ್ದು. ಇದನ್ನೇ ನಂಬಿಕೊಂಡು ಸಾವಿರಾರು ಮೀನುಗಾರರು ಕೂಡ ಜೀವನವನ್ನು ನಡೆಸ್ತಾರೆ. ಜೊತೆಗೆ ಉಡುಪಿಯ ಒಂದು ಆರ್ಥಿಕತೆಯ ಜೀವಾಳ ಅಂತ ಕೂಡ ಹೇಳ್ಬೋದು ಮೀನುಗಾರಿಕೆ. ಹಾಗಾಗಿ ಸದ್ಯಕ್ಕೆ ಮೀನುಗಾರಿಕೆಗೆ ಆಳ ಸಮುದ್ರದ ಮೀನುಗಾರಿಕೆಗೆ ಬ್ರೇಕ್ ಬಿದ್ದಿರುವಂಥದ್ದು. ಜೊತೆಗೆ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಯಾಕಂದರೆ ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಮುದ್ರ ರಫ್ ಆಗಿದೆ. ಹಾಗಾಗಿ ಏನು ತೀರದ ಮೀನುಗಾರಿಕೆಗೂ ಕೂಡ ಕಷ್ಟ ಆಗಿರುವಂಥದ್ದು. ಜೊತೆಗೆ ಆಳ ಸಮುದ್ರದ ಮೀನುಗಾರಿಕೆಗೂ ಕೂಡ ಅವಕಾಶ ಇಲ್ಲ. ಸುಮಾರು 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರೋದರಿಂದ ಅಪಾಯ ಇದೆ ಅನ್ನುವಂಥ ಕಾರಣಕ್ಕೆ ಆಳ ಸಮುದ್ರದ ಮೀನುಗಾರಿಕೆಗೆ ಸದ್ಯಕ್ಕೆ ಒಂದು 3-4 ದಿನಗಳ ಕಾಲ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡಿದೆ. ಹಾಗಾಗಿ ಎಲ್ಲ ಬೋಟ್ಗಳು ಕೂಡ ಬಂದು ಲಂಗರ್ ಹಾಕ್ತಾ ಇರುವಂಥದ್ದು ಗಮನಿಸ್ಬೋದು. ಮೀನುಗಾರಿಕೆಗೆ ತೆರಳಿರುವಂಥ ಬೋಟುಗಳು ಒಂದು 10ರಿಂದ 15 ದಿನ ವಾಪಸ್ ಆಗೋದಿಲ್ಲ. ಆಳ ಸಮುದ್ರದಲ್ಲಿ ಮೀನಿನ ಬೇಟೆಯನ್ನು ಮುಗಿಸಿಕೊಂಡು ಸಾಕಷ್ಟು ಮೀನುಗಾರಿಕೆ ಆದ ನಂತರದಲ್ಲಿ ಏನು ದಡಕ್ಕೆ ಬರ್ತಾರೆ ಅಥವಾ ಮೀನನ್ನು ಅನ್ಲೋಡ್ ಮಾಡೋದಕ್ಕಾಗಿ ಬರ್ತಾರೆ. ಆದರೆ ಸದ್ಯಕ್ಕೆ ಏನು ಸರ್ಕಾರದ ಸೂಚನೆ ಇದೆ, ಜಿಲ್ಲಾಡಳಿತದ ಸೂಚನೆ ಇದೆ, ಆ ಪ್ರಕಾರ ಮೀನುಗಾರರು ಸದ್ಯಕ್ಕೆ ಎಲ್ಲ ಬೋಟುಗಳನ್ನು ತಂದು ಸಮುದ್ರ ತೀರದಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಲಂಗರ್ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಮೀನುಗಾರರಿಗೆ ಒಂದು ರೀತಿಯಲ್ಲಿ ನಷ್ಟವನ್ನು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಈ ವರ್ಷ ಸಾಕಷ್ಟು ಮತ್ಸ್ಯಕ್ಷಾಮವನ್ನು ಕೂಡ ಮೀನುಗಾರರು ಎದುರಿಸಿದ್ರು. ಅದರ ಜೊತೆಗೆ ಒಂದಷ್ಟು ಅವಕಾಶ ಹೆಚ್ಚಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಕೂಡ ಇತ್ತು. ಕಾಲಾವಕಾಶವನ್ನು ಹೆಚ್ಚಿಸಬೇಕು ಅಂತ ಮೀನುಗಾರರು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ಸರ್ಕಾರದ ಮುಂದೆ ಅವಕಾಶವನ್ನು ಹೆಚ್ಚು ಮಾಡಿ ಅಂತ ಬೇಡಿಕೆ ಇಟ್ಟರೂ ಕೂಡ ಪ್ರಕೃತಿ ಎಲ್ಲೋ ಒಂದು ಕಡೆಯಿಂದ ಮುನಿಸ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅವಕಾಶ ಕೊಡೋಕ್ಕೆ ಮನಸ್ಸು ಮಾಡಿದರೂ ಕೂಡ ಪ್ರಕೃತಿ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ಕಡೆಯಿಂದ ಚಂಡಮಾರುತ, ಇನ್ನೊಂದು ಕಡೆ ಸಮುದ್ರ ರಫ್ ಆಗಿರೋದ್ರಿಂದ ಮೀನುಗಾರಿಕೆ ಅಸಾಧ್ಯವಾಗಿರುವಂಥದ್ದು. ಹಾಗಾಗಿ ಮೀನುಗಾರರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನೆರಡು ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು. ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆಗೆ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂಥದ್ದು. ಹಾಗಾಗಿ ಮಲ್ಪೆಯ ದೃಶ್ಯ ಇದು. ಮಲ್ಪೆಯಲ್ಲಿ ನಾವು ಗಮನಿಸಿದರೆ ಸುಮಾರು 2,000ಕ್ಕೂ ಅಧಿಕ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಇಳಿಯುವಂಥ ಬೋಟ್ಗಳು ಇರುವಂಥದ್ದು. ಇದನ್ನೇ ನಂಬಿಕೊಂಡು ಸಾವಿರಾರು ಮೀನುಗಾರರು ಕೂಡ ಜೀವನವನ್ನು ನಡೆಸ್ತಾರೆ. ಜೊತೆಗೆ ಉಡುಪಿಯ ಒಂದು ಆರ್ಥಿಕತೆಯ ಜೀವಾಳ ಅಂತ ಕೂಡ ಹೇಳ್ಬೋದು ಮೀನುಗಾರಿಕೆ. ಹಾಗಾಗಿ ಸದ್ಯಕ್ಕೆ ಮೀನುಗಾರಿಕೆಗೆ ಆಳ ಸಮುದ್ರದ ಮೀನುಗಾರಿಕೆಗೆ ಬ್ರೇಕ್ ಬಿದ್ದಿರುವಂಥದ್ದು. ಜೊತೆಗೆ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಯಾಕಂದರೆ ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಮುದ್ರ ರಫ್ ಆಗಿದೆ. ಹಾಗಾಗಿ ಏನು ತೀರದ ಮೀನುಗಾರಿಕೆಗೂ ಕೂಡ ಕಷ್ಟ ಆಗಿರುವಂಥದ್ದು. ಜೊತೆಗೆ ಆಳ ಸಮುದ್ರದ ಮೀನುಗಾರಿಕೆಗೂ ಕೂಡ ಅವಕಾಶ ಇಲ್ಲ. ಸುಮಾರು 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಅಪಾಯ ಇದೆ ಅನ್ನುವಂಥ ಕಾರಣಕ್ಕೆ ಆಳ ಸಮುದ್ರದ ಮೀನುಗಾರಿಕೆಗೆ ಸದ್ಯಕ್ಕೆ ಒಂದು 3-4 ದಿನಗಳ ಕಾಲ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡಿದೆ. ಹಾಗಾಗಿ ಎಲ್ಲ ಬೋಟ್ಗಳು ಕೂಡ ಬಂದು ಲಂಗರ್ ಹಾಕ್ತಾ ಇರುವಂಥದ್ದು ಗಮನಿಸ್ಬೋದು. ಮೀನುಗಾರಿಕೆಗೆ ತೆರಳಿರುವಂಥ ಬೋಟುಗಳು ಒಂದು 10ರಿಂದ 15 ದಿನ ವಾಪಸ್ ಆಗೋದಿಲ್ಲ. ಆಳ ಸಮುದ್ರದಲ್ಲಿ ಮೀನಿನ ಬೇಟೆಯನ್ನು ಮುಗಿಸಿಕೊಂಡು ಸಾಕಷ್ಟು ಮೀನುಗಾರಿಕೆ ಆದ ನಂತರದಲ್ಲಿ ಏನು ದಡಕ್ಕೆ ಬರ್ತಾರೆ ಅಥವಾ ಮೀನನ್ನು ಅನ್ಲೋಡ್ ಮಾಡೋದಕ್ಕಾಗಿ ಬರ್ತಾರೆ. ಆದರೆ ಸದ್ಯಕ್ಕೆ ಏನು ಸರ್ಕಾರದ ಸೂಚನೆ ಇದೆ, ಜಿಲ್ಲಾಡಳಿತದ ಸೂಚನೆ ಇದೆ, ಆ ಪ್ರಕಾರ ಮೀನುಗಾರರು ಸದ್ಯಕ್ಕೆ ಎಲ್ಲ ಬೋಟುಗಳನ್ನು ತಂದು ಸಮುದ್ರ ತೀರದಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಲಂಗರ್ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಮೀನುಗಾರರಿಗೆ ಒಂದು ರೀತಿಯಲ್ಲಿ ನಷ್ಟವನ್ನು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಈ ವರ್ಷ ಸಾಕಷ್ಟು ಮತ್ಸ್ಯಕ್ಷಾಮವನ್ನು ಕೂಡ ಮೀನುಗಾರರು ಎದುರಿಸಿದ್ರು. ಅದರ ಜೊತೆಗೆ ಒಂದಷ್ಟು ಅವಕಾಶ ಹೆಚ್ಚಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಕೂಡ ಇತ್ತು. ಕಾಲಾವಕಾಶವನ್ನು ಹೆಚ್ಚಿಸಬೇಕು ಅಂತ ಮೀನುಗಾರರು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ಸರ್ಕಾರದ ಮುಂದೆ ಅವಕಾಶವನ್ನು ಹೆಚ್ಚು ಮಾಡಿ ಅಂತ ಬೇಡಿಕೆ ಇಟ್ಟರೂ ಕೂಡ ಪ್ರಕೃತಿ ಎಲ್ಲೋ ಒಂದು ಕಡೆಯಿಂದ ಮುನಿಸ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅವಕಾಶ ಕೊಡೋಕ್ಕೆ ಮನಸ್ಸು ಮಾಡಿದರೂ ಕೂಡ ಪ್ರಕೃತಿ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ಕಡೆಯಿಂದ ಚಂಡಮಾರುತ, ಇನ್ನೊಂದು ಕಡೆ ಸಮುದ್ರ ರಫ್ ಆಗಿರೋದ್ರಿಂದ ಮೀನುಗಾರಿಕೆ ಅಸಾಧ್ಯವಾಗಿರುವಂಥದ್ದು. ಹಾಗಾಗಿ ಮೀನುಗಾರರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.